ಸೆಕ್ಸ್ ವರ್ಕ್ ಅನ್ನೋದು ಅವ್ರು ಯಾರೂ ಇಷ್ಟಪಡದೆ ಮಾಡಲ್ಲ. ಮೇನ್ ಇಲ್ಲಿ ಬರುತ್ತೆ ದುಡ್ಡು. ಈಗ ಬೆಗ್ಗಿಂಗ್ ಮಾಡೋದ್ರಲ್ಲಿ ಕಮ್ಮಿ ದುಡ್ಡು ಸಿಗುತ್ತೆ. ಆದರೆ ಅದರಿಂದ ಮೇನ್ ಏನು ಅಂತಂದರೆ ನಮ್ಮ ಹೆಲ್ತ್ ನೋಡ್ಕೋಬೇಕು. ಅದರಲ್ಲಿ ಸೆಕ್ಸ್ ವರ್ಕಲ್ಲಿ ಮೇನ್ ನಮ್ಮ ಹೆಲ್ತ್ನ ನೋಡ್ಕೋಬೇಕು. ಇನ್ನೊಂದು ನಾವು ನಿದ್ದೆ ಕೇಳೋದು ಜಾಸ್ತಿ. ಸೆಕ್ಸ್ ವರ್ಕ್ ನಿಂತರೆ ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ, ಎಲ್ಲನೂ ನೋಡ್ಕೋಬೇಕು. ಅದರಲ್ಲಿ ಮೇನ್ ನಮ್ಮ ಸೇಫ್ಟಿ ನೋಡ್ಕೊಂಡು ಹೋದರೆ ಬೆಟ್ರ್ ಅನಿಸುತ್ತೆ ನನಗೆ. ಈ ಥರ ಎಲ್ಲ ಫೇಸ್ ಮಾಡ್ಕೊಂಡು ನೋಡೋಕ್ಕೆ ನಮ್ಮ ಜರ್ನಿ, ನಮ್ಮ ದುಡ್ಡಿಟ್ಟಿದ್ದಾರಪ್ಪ ಅಂತ ಹೇಳ್ತಾರೆ. ಅದರಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ ಅನ್ನೋದು ಅಲ್ಲಿ ಬೆರ್ತ ಮೇಲೆ ಗೊತ್ತು. ಈಗ ನಮ್ಮ ಅಣ್ಣ ತಮ್ಮರೇ ನಮ್ಮ ಹತ್ರ ಕಿತ್ಕೊಂಡು ತಿಂತಾರೆ. ಅವ್ರ ಕೆಲ್ಸಕ್ಕೆ ಹೋಗಲ್ಲ, ನಾವು ಭಿಕ್ಷೆ ಬೆಡ್ಕೊಂಡು ಹೋಗಿ ಅವ್ರಿಗೆ ಕೊಡಬೇಕು, ನಾವು ಸೆಕ್ಸ್ ವರ್ಕ್ ಮಾಡಿ ಅವ್ರಿಗೆ ಕೊಡಬೇಕು, ಅವ್ರ ಫ್ಯಾಮಿಲಿನ ನೋಡಬೇಕು. ಈ ಥರನೂ ತುಂಬ ಜನ ಇದ್ದಾರೆ. ಅಲ್ಲೂ ನೋಡಬೇಕು, ನಮ್ಮ ಕಲ್ಚರಲ್ಲಿರೋರ್ನೂ ನೋಡಬೇಕು, ನಮ್ಮ ದೊಡ್ಡವ್ರನ್ನೂ ನೋಡಬೇಕು, ಎಲ್ಲ ನೋಡ್ಕೊಂಡು ಬರಬೇಕು. ನನಗಿಷ್ಟು ಎಲ್ಲ ಹೋಲ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾನು ಇಡೀ ರಾತ್ರಿ ನಿಂತ್ಕೋಬೇಕು. ಅಲ್ಲಿ ಆಗಿಲ್ವಾ, ಸೆಕ್ಸ್ ವರ್ಕ್ ಆಗ್ತಿಲ್ವಾ, ನಾನು ಬೆಗ್ಗಿಂಗ್ ಹೋಗಬೇಕು. ಒಂದೇ ಮಾಡ್ತೀನಿ ಅಂತ ಆಗಲ್ಲ. ನನಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ, ಅದನ್ನು ನಾನು ಕಂಡುಹಿಡಿಯೋಕ್ಕೂ ಹೋಗಿಲ್ಲ. ಫಸ್ಟು ನಾವು ಸರ್ಜರಿ ಮಾಡ್ಕೋಬೇಕು ಅಂತಂದಾಗ ಆವಾಗ ನನಗೆ ಗೊತ್ತಾಯಿತು. ಬ್ಲಡ್ ಟೆಸ್ಟ್ ಮಾಡಿದರು, ಸರ್ಜರಿ ಎಲ್ಲ ಓಕೆ ಆಯಿತು, ದುಡ್ಡೆಲ್ಲ ಕಟ್ಟಿದ್ವಿ. ಬ್ಲಡ್ ಟೆಸ್ಟ್ ಕೊಟ್ಟರು, ಕೆಲವೊಂದು ಟೆಸ್ಟ್ಗಳಿದಾವೆ, ನೀವು ಮುಗಿಸ್ಕೊಂಬರ್ಬೇಕು ಅಂತಂದಾಗ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದಾಗ ನನಗೆ 2ನೇ ಸತಿ ಟೆಸ್ಟಿಗೆ ಕರೆದ್ರು ಮತ್ತೆ. ಆವಾಗ ನನಗೆ ಸ್ವಲ್ಪ ಶಾಕ್ ಆಯಿತು, ಫುಲ್ ಬಾಡಿ ಬೇವ್ತೋಯ್ತು. ನಾನು ನಾರ್ಮಲ್, ಎಲ್ಲರಿಗೂ ಹೆಂಗೆ ಭಯ ಬರುತ್ತೆ ಹಂಗೆ ನನಗೂ ಭಯ ಬಂತು. ಸರಿ, ಒಂದು 5 ನಿಮಿಷ ನಿಮ್ಮ ಜೊತೆ ಯಾರಿದ್ದಾರೆ ಅವ್ರನ್ನ ಕಳಿಸಿ ಅಂತಂದರು. ಆಮೇಲೆ ನಮ್ಮ ದೊಡ್ಡವ್ರನ್ನ ಕಳಿಸಿದ ಮೇಲೆ ಅವ್ರ ಹತ್ರ ಹೇಳಿದ್ಮೇಲೆ ಅವ್ರ ಮುಖ ಸಪ್ಪಗಾಯಿತು. ನನಗೆ ಗೊತ್ತಾಯಿತು, ಯಾಕಂದರೆ ನನಗೆ ತುಂಬ ಅರಿವಿದೆ, ಗೊತ್ತಾಯಿತು. ಆಮೇಲೆ ನಾನು ಏನೇ ಇದ್ದರೂ ನಾನು ಕೂಲಾಗಿ ಕೇಳ್ತೀನಿ ಹೇಳಿ ಅಂತಂದರು. ಅವ್ರು ಹೇಳಿದ್ಮೇಲೆ ಅವ್ರಿಗೆ ಹೇಳಿದೆ ನಾನು ಕೂಲಾಗಿರ್ತೀನಿ ಅಂತಂದು ತಡ್ಕೊಳಕ್ಕಾಗಿಲ್ಲ. ಎದೆ ಮೇಲೆ ದೊಡ್ಡ ಕಲ್ಲಿಟ್ಟಂಗೆ ಉಸಿರಾಡೋಕ್ಕೆ ಆಯ್ತಿಲ್ಲ ನನಗೆ, ಅಷ್ಟು ದುಃಖ ಒಳಗಿಂದ ಬಂದಿದ್ದು. ಸರಿ, ಓಕೆ, ಏನು ಮಾಡೋಕ್ಕಾಗಲ್ಲ ಈಗ, ಅದರಿಂದ ತೆಗೆದು ಬಿಸಾಕೋಕ್ಕಾಗಲ್ಲ ಅದನ್ನು. ನನ್ನ ಒಳಗಡೆ ಅದು ಒಂದು ಏನಂತಾರೆ, ತಮಿಳಲ್ಲಿ ಅಂತಾರೆ ಒಟ್ಟುಣಿ ಅಂತಂದು ನನ್ನ ಜೊತೆ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ನಾನು ಕಿತ್ತು ಬಿಸಾಕೋಕ್ಕಾಗಲ್ಲ. ಓಕೆ, ಇದ್ರ ಜೊತೆ ಸರ್ವೈವ್ ಮಾಡಬೇಕು ಅಂತ ಎಷ್ಟೇ ಇದು ಮಾಡಿದ್ರು ನನಗೆ ಆಗಲಿಲ್ಲ ಸ್ವಲ್ಪ ದಿನ. ಆಮೇಲೆ ಪಾಪ ಅವರು ಯಾಕೆ ಸುಳ್ಳು ಹೇಳಬೇಕು, ನನ್ನ ಜೊತೆ ಇದ್ದು ನಮ್ಮ ದೊಡ್ಡವರು ಮಾತಾಡಿ, ಇಲ್ಲ ನೀನು ಧೈರ್ಯ ತೊಗೋಬೇಕು, ನೀನೇ ಹಿಂಗಾದ್ರೆ ಹೆಂಗೆ, ಎಷ್ಟು ಜನಕ್ಕೆ ಬುದ್ಧಿ ಹೇಳ್ತೀಯ ನೀನೇ ಇಷ್ಟು ಹೆದರ್ಕೊಂಡ್ರೆ ಹೆಂಗೆ ಅಂತಂದಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಬಂದಿದೆ, ಇದರಿಂದ ನಾವು ಬೇರೆಯವ್ರಿಗೆ ಪಾಠ ಕಲಿಸ್ಬೇಕು, ಬುದ್ಧಿ ಹೇಳಬೇಕು ಹೊರತು ನಾವು ನಮ್ಮ ಲೈಫ್ನ ನಾವು ಫಿನಿಷ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಇದ್ರ ಬಗ್ಗೆ ಅರಿವಿದ್ದು ನಾನೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತಂದು ನಾನು ಸ್ವಲ್ಪ ಆವಾಗಿಂದ ಸ್ವಲ್ಪ ಸ್ಟ್ರಾಂಗ್ ಆದೆ. ಸ್ವಲ್ಪ ಇನ್ನೊಬ್ಬರಿಗೆ ನಾವು ಮೋಟಿವೇಶನ್ ಆಗಿ ನಿಂತ್ಕೋಬೇಕು ಹೊರತು ನಮ್ಮನ್ನು ನೋಡ್ದ ಹಿಂಗಾಯಿತು ಅಂತಂದು ಹೇಳೋಕ್ಕಿಂತನೂ ಮೋಟಿವೇಶನ್ ಆಗಿ ನಿಂತ್ಕೊಳ್ಳೋಣ ಅಂತಲೇ ನಿಂತ್ಕೊಂಡಿದ್ದು. ಇನ್ನೊಂದು ಏನು ಅಂತಂದರೆ ನನಗೆ ಬಂದು ಒಂದು 12 ವರ್ಷ ಆಯಿತು. 12 ವರ್ಷದಿಂದ ನಾನು ಯಾರ್ಯಾರನ್ನ ಮೀಟ್ ಆಗ್ತೀನಿ, ನಾನು ಡೈರೆಕ್ಟಾಗಿ ಅವ್ರಿಗೆ ಅಲ್ಲೇ ಹೇಳ್ತೀನಿ. ನಾನು ಡಾಕ್ಟ್ರ್, ಎಷ್ಟು ಯಾವುದೇ ಡಾಕ್ಟ್ರಿಗೆ ಹೋದ್ರೂ ನಾನು ಡೈರೆಕ್ಟಾಗಿ ಫಸ್ಟ್ ಅದನ್ನೇ ಹೇಳ್ತೀನಿ, ಸರ್ ನಾನು ಪಾಸಿಟಿವ್ ಪೇಷಂಟ್, ಪ್ಲೀಸ್ ಗ್ಲೌಸ್ ಹಾಕ್ಕೊಳ್ಳಿ ಅಂತ. ಏನಾದರೂ ನನ್ನ ಗಾಯ ಆಗಿದ್ದರೆ ನಿಮಗೊಂದು ಅವೇರ್ನೆಸ್ ನನ್ನ ಬಗ್ಗೆನೂ ಇರಲಿ ಅಂತಲೇ ನಾನು ಹೇಳೋದು. ಹೇಳ್ಕೊಂಬಿಟ್ರೆ, ನಾವು ಹೇಳಿದೆ ಮುಚ್ಚಿಟ್ಟು ಒಂದಲ್ಲ ಒಂದಿನ ಡಾಕ್ಟ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನಮ್ಮ ಬಗ್ಗೆ ಚೀಪಾಗಿ ನೋಡ್ತಾರೆ. ಇದರಿಂದ ನಾನು ಯಾವುದೇ ಡಾಕ್ಟ್ರ್ ಆಗಲಿ, ಒಂದು ನರ್ಸ್ ಆಗಲಿ, ನಾನು ಅವ್ರ ಹತ್ರ ಹೇಳ್ಬಿಡ್ತೀನಿ. ಯಾರು ಸೋಂಕಿತ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೋ ಫಸ್ಟ್ ಅವರು ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಬಂದಿದೆ, ಇನ್ನು ಮೇಲೆ ನಾವು ಏನು ಮಾಡಬೇಕು, ಇದನ್ನು ತಡೆಗಟ್ಟಕ್ಕಾಗಲ್ಲ, ಇದನ್ನು ತೆಗೆದು ಬಿಸಾಕೋಕ್ಕಾಗಲ್ಲ. ಬಂದುಬಿಟ್ಟಿದ್ದು ಅದು ಹೋಗೋದೇ ಇಲ್ಲ. ನಾವು ಸತ್ತಾಗಲೇ ಅದು ನಮ್ಮ ಜೊತೆ ಮಣ್ಣಾಗೋದು. ಅದು ಓಕೆ, ನಾವು ಬದುಕಬೇಕು ಅಂತಂದರೆ ನೀವು ಬದುಕ್ಬೋದು. ನಾನು ಬದುಕಬೇಕು ಅಂತಂದು ಹಟ್ಟಾಚಲದಿಂದ ಇರೋರು, ಯಾಕಂತಂದರೆ ನಾನು ಬದುಕಬೇಕು, ಇನ್ಮೇಲೆ ನಾನು ಚೆನ್ನಾಗಿರಬೇಕು ಅಂತಂದರೆ ನನ್ನನ್ನು ನಾನು ನೋಡ್ಕೋಬೇಕು. ಯಾರು ಏನಂತಾರೆ ಅದು ನನಗೆ ಬೇಕಾಗಿಲ್ಲ. ನಾನು ಇರೋಷ್ಟು ದಿನ ನನಗೆಷ್ಟು ದೇವ್ರ ಆಯಸ್ಸು ಕೊಟ್ಟಿದ್ದಾನೆ, ಅಷ್ಟೂ ದಿನ ನಾನು ಚೆನ್ನಾಗಿರಬೇಕು ಅಂದರೆ ಇನ್ನೂ ಚೆನ್ನಾಗಿ ನಮ್ಮ ಬಾಡಿನ ನಾವು ಒಳಗಿಂದ ರಿಪೇರ್ ಮಾಡಬೇಕು. ಒಳ್ಳೆ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಯಾರೇ ಇರಲಿ ಚೆನ್ನಾಗಿ ನಗ್ನಗ್ತಾ ಇರಬೇಕು. ಸ್ಟ್ರಾಂಗ್ ಆದರೆ ಯಾರು ಖಂಡಿತ ಮುರಿಯೋಕ್ಕಾಗಲ್ಲ. ನಾವು ಸ್ಟ್ರಾಂಗ್ ಇಲ್ಲ ಅಂತಂದ್ರೇ ನಮ್ಮನ್ನು ನೋಡೋ ರೀತಿನೂ ಬೇರೆ, ಮಾತಾಡೋ ರೀತಿನೂ ಬೇರೆ ಆಗುತ್ತೆ. ಒಬ್ರಿಗೆ ಐತೆ ಅಂತಂದ ಮೇಲೆ ಅವ್ರನ್ನ ದೂಕೋದು ತಪ್ಪು. ಬೇರೆಯವರು ಹೊರಗಡೆ ವ್ಯಕ್ತಿಯವರು ದೂಕೋದು ತಪ್ಪು. ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂದರೆ, ಹೊರಗಡೆ ವ್ಯಕ್ತಿ ಜಸ್ಟ್ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರೆ ಸಾಕು. ತುಂಬ ಕ್ಲೋಸ್ ಇಲ್ಲ ಅಂತಂದ್ರೂ ಅವ್ರು ಬಂದಾಗ ಪ್ಲೀಸ್ ದಯವಿಟ್ಟು ಸೈಡ್ಗೆ ಹೋಗೋದು, ಹೇಳಿ ತೋರಿಸೋದು, ಅದನ್ನು ಬಿಟ್ಬಿಟ್ಟು ಅವ್ರ ಜೊತೆ ಚೆನ್ನಾಗಿ ನಾರ್ಮಲ್
ಲೈಫ್ ಲೀಡ್ ಮಾಡಿದ್ರೆ ಒಳ್ಳೇದಂತೀನಿ. ನಾರ್ಮಲ್ ಪರ್ಸನ್ಗೂ ಹೇಳ್ತಿದ್ದೀನಿ, ಈಗ ಇರೋರಿಗೂ ಧೈರ್ಯ ತುಂಬಕ್ಕೆ ಅಂತಂದರೆ BP ಶುಗರ್ಗಿಂತ ಇದು ಬೆಟ್ರು. ನಾರ್ಮಲ್ ಪರ್ಸೆಂಟ್ ಅವರು ನಮ್ಗೆ ಬಿಹೇವ್ ಮಾಡೋ ಅದು ರೀತಿ ಬೇಕು. ಅವ್ರು ಸ್ವಲ್ಪ ನಗ್ನಗ್ತಾ ಚೆನ್ನಾಗಿ ನಮ್ಮ ಜೊತೆ ಇದ್ದರೆ ನಾವು ಅದನ್ನು ಮರಿತೀವಿ. ನಾವು ಅದನ್ನು ಬಿಟ್ಟು ಮುಂದೆ ಓಕೆ ನಮ್ಮನ್ನೂ ನಾರ್ಮಲ್ಸ್ ಪರ್ಸನ್ ಥರ ಇದು ಮಾಡ್ತಿದ್ದಾರಪ್ಪ ಅಂತಂದು ಓಕೆ ಅಂತ ಹೋಗ್ಬೋದು ಧೈರ್ಯವಾಗಿ. ಅವ್ರು ನಮ್ಮನ್ನು ತುಳಿತಾ ಇದ್ದರೆ ಆ ಧೈರ್ಯ ಸ್ವಲ್ಪ ಹೊಡಿತಾ ಹೋಗುತ್ತೆ ಅಂತ. ಇರೋಷ್ಟು ದಿನ ನಗ್ನಗ್ತಾ ಚೆನ್ನಾಗಿರಿ. ನೀವು ಟ್ಯಾಬ್ಲೆಟ್ ತೊಗೊಳ್ಳಿ, ಟೆನ್ಷನ್ ತೊಗೋಬೇಡಿ ಯಾರು ಏನಂತಾರೆ ಅಂತಂದು. ಚೆನ್ನಾಗಿರಿ. ಬುದ್ಧಿ ಹೇಳಲಿಲ್ಲ ಅಂತಂದ್ರೂ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಬಂದೈತಿ ಈಗ ಏನು ಮಾಡೋಕ್ಕಾಗಲ್ಲ. ಈ ಥರ ನಂತರ ನಗ್ನಗ್ತಾ ಇರ್ರಿ. ಸಾವು ಬರೋವರೆಗೂ ಕಾಯೋಣ. ಏನು ಬೇಗ ಅದನ್ನು ಟೆನ್ಷನ್ ತೊಗೊಂಡು ಐತೆ ಅಂತಂದು ಸಾಯೋಕ್ಕಿಂತನೂ ಇರಲಿ.